ಸರ್ ನಾನೇ 5 ವರ್ಷ ಸಿಎಂ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಅವರು ಡೆಲ್ಲಿನಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್ ಇದೆ. ಪದೇ ಪದೇ 2 ವರ್ಷದಿಂದನೂ ಕೂಡ ಒಂದು ರೆಕಾರ್ಡ್ 1,000 ಸರಿ 1,000 ಬಾರಿ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಓದ್ ಕಡೆ ಎಲ್ಲ ಅಂಗಲಾಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ಅವ್ರ ದೌರ್ಬಲ್ಯ ಇದೇ ಅವ್ರ ದೌರ್ಬಲ್ಯ. ಅದು ಬಹಳ ಪ್ರಮುಖವಾಗಿ ಯಾರೇ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಪಾರ್ಟಿ ಅವರು ಇದೇ ರೀತಿ ಕೆಲಸ ಮಾಡ್ತಾ ಇದ್ರು. ಅಂದರೆ ಡಿ ಕೆ ಶಿವಕುಮಾರ್ ನಾನೇ ಅಧಿಕಾರಕ್ಕೆ ತಂದೆ ಅಂತ ಹೇಳಿ ಹಲವಾರು ಸ್ವಾಮೀಜಿಗಳು ಕೂಡ ಅದಕ್ಕೆ ಬೆಂಬಲ ಮಾಡಿದ್ದಾರೆ. ಡಿ ಕೆ ಇಂದ ಅಧಿಕಾರ ಬಂತು ಕಾಂಗ್ರೆಸ್ಗೆ ಅಂತ. ಈಗ ಏಕಾಏಕಿ ಸಿದ್ದರಾಮಯ್ಯನವರ ಹೇಳಿಕೆ ಕಾಂಗ್ರೆಸ್ ಪಾರ್ಟಿ ಯಾರೇ ಅಧ್ಯಕ್ಷರಿದ್ದು ಇದೇ ತರ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ ಸಾರಾಸಟವಾಗಿ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನೀನು ಲಾಯಕ್ಕಿಲ್ಲ ಅಂತ ಅರ್ಥನಾ? ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು ರಾಜ್ಯದ ಜನತೆಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಪದವಿಗೆ ಹೋಗೋಕ್ಕೆ ಲಾಯಕ್ಕಿಲ್ಲ ಅಂತೇಳಿ ನೀವು ಮೆಸೇಜ್ ಕೊಡ್ತಾ ಇದ್ದೀರಾ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಅಲ್ಲ ಸ್ವಾಮಿ, ನೀವೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ನೀವೇನು ಕಾಂಗ್ರೆಸ್ ಪಾರ್ಟಿನ? ಯಾರು ಕೊಡಬೇಕು? ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ಅನೌನ್ಸ್ ಮಾಡಬೇಕು, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಅನೌನ್ಸ್ ಮಾಡಬೇಕು. ಒಂದು ದಿನ ಆದರೂ ಕಳೆದ 2 ವರ್ಷ 2 ತಿಂಗಳಲ್ಲಿ ಒಂದು ದಿನ ಆದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಕಂಟಿನ್ಯೂ ಅಂತ ಒಂದು ದಿನ ಹೇಳಿದಾರ? ತೋರಿಸಿ. ಹೇಳಿಲ್ಲ. ಹೋಗ್ಲಿ, ಹಾಳಾಗೋಗ್ಲಿ. ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಎಲ್ಲಾದರೂ ಒಂದು ಸರಿ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಎಲ್ಲಾದರೂ ಹೇಳಿದಾರ? ಇಲ್ಲ. ಮೊದಲು ನಿಮ್ಗೇನಾದರೂ ಸಿದ್ದರಾಮಯ್ಯನವರೇ ನಿಮ್ಗೆ ಆ ಥರ ನಾನೇ 5 ವರ್ಷ ಅನ್ನೋ ಭ್ರಮೆಯಲ್ಲಿದ್ದರೆ ನೀವು ಫಸ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು, ಬೇಡ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಕೈಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಇದಕ್ಕೆ ಇತಿಶ್ರೀ ಪ್ರತಿದಿನ ಬರೋದು, ಮಾಧ್ಯಮದ ಮುಂದೆ ನಿಂತ್ಕೊಳೋದು, ಮಾಧ್ಯಮದವರು ನೀವೇನ CM ಅನ್ನೋದು, ನಾನೇ ಅನ್ನೋದು, ಹೋಗೋದು. ಎರಡು ವರ್ಷದಿಂದ ಇದೇ ಆಗೋಟಿದೆ. ರಾಜ್ಯ ಜನತೆಗೆ ಮುಖ್ಯಮಂತ್ರಿ ಸ್ಥಾನ ಒಂದು ಅಭದ್ರತೆ. ಯಾವಾಗ ಈ ಮುಖ್ಯಮಂತ್ರಿ ಹೋಗ್ಬಿಡ್ತಾರೋ ಇರ್ತಾರೋ ಅನ್ನೋ ಅಭದ್ರತೆ ಕಾಡ್ತಾ ಇರೋದ್ರಿಂದ ಯಾವ ಅಧಿಕಾರಿನೂ ಕೆಲಸ ಮಾಡ್ತಾ ಇಲ್ಲ. ಜನರಿಗೆ ವಿಶ್ವಾಸ ಹೊರಟೋಗ್ಬಿಟ್ಟಿದೆ ಈ ಸರ್ಕಾರದ ಮೇಲೆ. CM ಅವರ ಹೇಳಿಕೆ, ಸಿದ್ದರಾಮಯ್ಯನವರ ಹೇಳಿಕೆ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂಥರ ಚಾಟಿ ಏಟ್ ಕೊಟ್ಟಂಗಾಯ್ತು, ಚಾಟಿ ಏಟ್ ಬೀಸ್ದಂಗಾಯ್ತು. ಅಂದರೆ ನೀನು ಕಾಂಗ್ರೆಸ್ ಅಧ್ಯಕ್ಷನಾಗಿ ನೀನೇನು ಅಂಥ ಎಕ್ಸ್ಟ್ರಾಡಿನರಿ ಕೆಲಸ ಏನು ಮಾಡಿಲ್ಲ, ಎಲ್ಲರೂ ಮಾಡ್ದಂಗೆ ನೀನು ಮಾಡಿದೀಯ ಅಂತ ಒಂದು ಹೇಳಿಕೆ ಅವ್ರದ್ದು. ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ MLAಗಳ ಬೆಂಬಲ ಇಲ್ಲ ಅಂತ ಹೇಳಿದ್ಮೇಲೆ ಡಿ ಕೆ ಶಿವಕುಮಾರ್ ಅವರ ಪಾಡೇನು? ಅಂದರೆ ಅವ್ರಿಗೆ MLAಗಳು ಬೆಂಬಲ ಇಲ್ಲ ಅಂದರೆ ಅವ್ರ ನಾಯಕರು ಹೆಂಗಾಗ್ತಾರೆ? ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಒಂದು ರೀತಿ ಪ್ರಳಯ ಅಂತ ಹೇಳ್ತಾರಲ್ಲ, ಆ ಪ್ರಳಯ ನವೆಂಬರಲ್ಲಿ ಪ್ರಳಯ ಆಗುತ್ತೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ನವೆಂಬರು ಸೆಪ್ಟೆಂಬರು ಅಕ್ಟೋಬರು ಪ್ರಳಯ ಆಗ್ತೈತೆ ಅಂತ ಹೇಳ್ತಾರೆ. ಸ್ವಾಮಿ, ನೀವು ಖರ್ಗೆ ಅವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ರೆ ಇವರೇ 5 ವರ್ಷ ಮುಖ್ಯಮಂತ್ರಿ ಅಂತ, ಆ ನವೆಂಬರಲ್ಲೂ ಪ್ರಳಯ ಇಲ್ಲ, ಅಕ್ಟೋಬರಲ್ಲೂ ಪ್ರಳಯ ಇಲ್ಲ. ಇನ್ನೇನಿದ್ರು 2028ರಲ್ಲಿ ಪ್ರಳಯ ಆಗ್ತೈತೋ ಭೂಕಂಪ ಆಗ್ತೈತೋ ಅವಾಗ ನೋಡ್ಕೊಂತೀರಿ ನಾವು. ಅಲ್ಲಿವರೆಗಾದರೂ ಜನ ನೆಮ್ಮದಿಯಿಂದ ಈ ಮುಖ್ಯಮಂತ್ರಿ ಇರ್ತಾರೆ ಅಂತ ಕೆಲಸ ಮಾಡಲಿ.
ಅಧಿಕಾರಿಗಳು ಈ ಮುಖ್ಯಮಂತ್ರಿ ಇರ್ತಾರೆ ಅಂತೇಳಿ ಕೆಲಸ ಮಾಡಲಿ. ಇಲ್ಲ ಅಂತ ಹೇಳಿದ್ರೆ ಈ ಗೊಂದಲ ಹಿಂಗೆ ಕಂಟಿನ್ಯೂ ಆದರೆ ರಾಜ್ಯದ ಜನತೆಗೆ ಈಗಾಗಲೇ ಅಭಿವೃದ್ಧಿ ಕುಂಠಿತ ಆಗಿದೆ, ಇನ್ನಷ್ಟು ಅಭಿವೃದ್ಧಿ ಕುಂಠಿತ ಆಗ್ತದೆ. ಇಟ್ಬಿಡಮ್ಮ, ಆಮೇಲೆ ಡಂಪ್ ಹಾಕೊಂಡ್ರೆ ಆಯ್ತು. ಲೋಗೋ ಇಟ್ಬಿಡು. ಇದು ಈಗಾಗಲೇ ಬೀದಿ ನಾಯಿಗಳಿಗೆ ಆಹಾರವನ್ನು ಹಲವಾರು ಸಾಮಾಜಿಕ ಸಂಘ ಸಂಸ್ಥೆಗಳು ಹಾಕ್ತಾ ಇದ್ದಾರೆ. ಮತ್ತು ಯಾವ್ಯಾವ ರಸ್ತೆಯಲ್ಲಿ ಇದೆಯೋ ಅಲ್ಲಿನ ಜನನೂ ಕೂಡ ಅದನ್ನು ಸಾಕ್ತಾ ಇದ್ದಾರೆ. ಅದರ ಹೆಸರಲ್ಲಿ ಕಾರ್ಪೊರೇಷನ್ ಅವರು ಜೋಬ್ ತುಂಬಿಸ್ಕೊಂತಾರೆ ಅಷ್ಟೆ, ಜೋಬ್ ತುಂಬಿಸ್ಕೊಂತಾರೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಸ್ಕೀಮ್. ಇದೊಂದು ದುಡ್ಡು ಹೊಡೆಯೋ ಸ್ಕೀಮ್ ಅಷ್ಟೆ. ಹಂಗಾರೆ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು 70 ವರ್ಷದ ಮೇಲೆ ಆಯ್ತಲ್ಲ, 75 ವರ್ಷ ಆದ್ಮೇಲೆ ಆಯ್ತು. ಅಂದರೆ ಇದುವರೆಗೂ ಯಾರೋ ಬೀದಿ ನಾಯಿ ಹೆಂಗೆ ಇದ್ದಾವೆ, ಹೆಂಗೆ ಬದುಕ್ತಾ ಇದ್ದಾರೆ? ಸರ್ಕಾರ ಏನಾನ ಆಗ್ತಾ ಇತ್ತಾ? ಇಲ್ಲ. ಅಲ್ಲ, ಕೊಡ್ತಾ ಇದ್ರಾ? ಬದುಕಿದಾವಲ್ಲ, ಅದು ಸಂಖ್ಯೆನೂ ದ್ವಿಗುಣ ತ್ರಿಗುಣ ಎಲ್ಲ ಔಟಿದೆಯಲ್ಲ. ಈಗ ಬೀದಿ ನಾಯಿ ಹೆಸರಲ್ಲಿ ನನಗನ್ಸ್ತದೆ ದುಡ್ಡು ಹೊಡಿಯೋಕ್ಕೆ ಒಂದು ಸ್ಕೀಮ್ ಹಾಕೊಂಡಂಗೆ ಕಾಣಿಸ್ತದೆ ಅಷ್ಟೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.